ಹಾಯ್ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ವಿನಂತಿ. ನಾನು ಮಾಡುವ ವಿಡಿಯೋಗಳನ್ನು ಶೇಕಡ 97.9% ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ಈ ಅಂಶದವರು ಸರಿಯಾದ ವಯಸ್ಸಿನಲ್ಲಿ ಮದುವೆ ಆಗದಿದ್ದರೆ ಇವರಿಗೆ ಮದುವೆ ಯೋಗ ಕಡಿಮೆಯಾಗುತ್ತದೆ, ಜೊತೆಗೆ ಆಸಕ್ತಿ ಕೂಡ ಹೋಗುತ್ತದೆ. ಹೌದು, ಯಾರಿಗೆ ಜಾತಕದಲ್ಲಿ ಕುಂಡಲಿಯಲ್ಲಿ ಚಂದ್ರ, ಬುಧ, ಗುರು, ರಾಹು, ಕೇತು, ಮಂಗಳ ಮತ್ತು ಶನಿ ಗ್ರಹಗಳು ನೀಚ ಸ್ಥಾನದಲ್ಲಿ ಇರ್ತಾವೋ, ಅಥವಾ ಶಾಪದಿಂದ ಇರ್ತಾವೋ, ಅಥವಾ ದೋಷದಿಂದ ಇರ್ತಾವೋ, ಅಥವಾ ಅಂಶದಿಂದ ಇರ್ತಾವೋ, ಯಾರಿಗೆ ಬುಧ ಮತ್ತು ಶನಿ ಕಾಂಬಿನೇಷನ್ ಅಥವಾ ರಾಹು ಕೇತು ಕಾಂಬಿನೇಷನ್ ಇರುತ್ತದೆಯೋ, ಯಾರಿಗೆ ಜಾತಕದಲ್ಲಿ 5ನೇ ಮನೆ, ಲಗ್ನದಲ್ಲಿ 9ನೇ ಮನೆಯಲ್ಲಿ, 10ನೇ ಮನೆಯಲ್ಲಿ, 11ನೇ ಮನೆಯಲ್ಲಿ ರಾಹು ಕೇತು ಮಂಗಳ ಶನಿ ಬುಧ ಗ್ರಹಗಳು ಇದ್ದರೆ, ಅಥವಾ ಪಾಪಗ್ರಹಗಳ ಕಾಂಬಿನೇಷನ್ ಒಂದೇ ಮನೆಯಲ್ಲಿ ಇದ್ದು ದೃಷ್ಟಿ ಗಮನಿಸ್ತಾ ಇದ್ದರೆ, ಅಥವಾ ಯಾರು 2, 11, 20, 29, 3, 12, 21, 30, 7, 16, 25, 8, 17, 26, 4, 13, 22, 27, 31 ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ, ಅಥವಾ ಯಾರದು ಪುನರ್ವಸು, ವಿಶಾಖ, ಪೂರ್ವಭದ್ರ, ಸ್ವಾತಿ, ಆಶ್ಲೇಷ, ಆರಿದ್ರ, ಜ್ಯೇಷ್ಠ, ರೇವತಿ, ಭರಣಿ, ಅಶ್ವಿನಿ, ಮಖ, ಮೂಲ, ಅನುರಾಧ, ಧನಿಷ್ಠ, ಪುಷ್ಯ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಅವರಿಗೆ ಮದುವೆ ಬೇಗನೆ ಮಾಡಬೇಕು. ಅಂದರೆ 20ರಿಂದ 30 ವಯಸ್ಸಿನ ಒಳಗಡೆ. ಅಕಸ್ಮಾತ್ ಅವರಿಗೆ 29 ದಾಟಿದರೆ ಅವರಿಗೆ ರಾಹು ಕೇತು ಶನಿ ಕಾಂಬಿನೇಷನ್ನಿಂದ ಆಸಕ್ತಿ, ಕುತೂಹಲ, ಅಭಿರುಚಿ, ಪ್ರೀತಿ ಕಡಿಮೆ ಆಗುತ್ತದೆ. ಇವರಿಗೆ ಕೆಲಸದ ವಿಷಯದಲ್ಲಿ ಲಾಭವಿದ್ದರೂ ವೈವಾಹಿಕ ಜೀವನದಲ್ಲಿ ಗಮನ ಹರಿಸದೇ ಇದ್ದರೆ ಆಸಕ್ತಿ ಕಳೆದುಕೊಂಡು ಕೊನೆಗೆ ಸನ್ಯಾಸ ಅಥವಾ ಭಾಗ್ಯತ್ವ ಫಲ ಸಿದ್ಧಿಯಿಂದ ಮನೆ ಬಿಡುವ ಸಾಧ್ಯತೆ ಹೆಚ್ಚಿರುತ್ತದೆ. ಅದಕ್ಕೆ ಗಮನ ಹರಿಸಬೇಕು ಪ್ರೀತಿಯಿಂದ. ನಮಸ್ಕಾರ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು, ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.